ನಮಸ್ಕಾರ, ನಾನು ನಿಮ್ಮ ನಿಖಿತಾ ಕಿರಣ್. ಈ ವಾರ ಮಕ್ಕಳಲ್ಲಿ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಇರುತ್ತೆ ಅಂತ ಒಂದು ವಿಷಯದಿಂದ ಬರ್ತಿದ್ದೀನಿ. ಮಕ್ಕಳಲ್ಲಿ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಇರುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ತುಂಬಾ ಆಶ್ಚರ್ಯ ಆಗುತ್ತೆ. ಬಟ್ ಮಕ್ಕಳಲ್ಲಿ ತುಂಬಾ ಆಂಗ್ಸೈಟಿ ಅಂಡ್ ಸ್ಟ್ರೆಸ್ ಇರುತ್ತೆ. ಯಾವಾಗ ಅಂದ್ರೆ, ತಾಯಿ ತಂದೆಯರು ಯಾವಾಗ ಮಕ್ಕಳಿಗೆ ಒಂದು 10 ನಿಮಿಷನೂ ಒಂದು ದಿನದಲ್ಲಿ ಸಮಯ ಕೊಡಲ್ವೋ, ಆವಾಗ ಮಕ್ಕಳಲ್ಲಿ ಹೇಳ್ಕೊಳಕ್ ಆಗದೆ ಇರೋ ಒಂಥರ ಸ್ಟ್ರೆಸ್ ಆಂಗ್ಸೈಟಿ ಬರುತ್ತೆ. ಅದರಿಂದ ಎಮೋಷನಲ್ ಇಂಬ್ಯಾಲೆನ್ಸ್ ಆಗಿ ಮಕ್ಕಳಲ್ಲಿ ಇನ್ಸೆಕ್ಯೂರ್ ಫೀಲಿಂಗ್ ಬರುತ್ತೆ. ಮಕ್ಕಳಲ್ಲಿ ಸ್ಟ್ರೆಸ್ ಅಂಡ್ ಆಂಗ್ಸೈಟಿಗೆ ಇನ್ನೊಂದು ವಿಷಯ ಏನಂದ್ರೆ, ಮಕ್ಕಳ ಮುಂದೆ ಯಾವತ್ತೂ ಜಗಳ ಆಡಬೇಡಿ. ನೀವು ಮಕ್ಕಳ ಮುಂದೆ ಜಗಳ ಆಡುವಾಗ ಯಾವಾಗ್ಲೂ ನಗ್ತಾ ಇರೋ ಮಗು ಸಡನ್ ಆಗಿ ಸೈಲೆಂಟ್ ಆಗುತ್ತೆ. ಆಮೇಲೆ ಆ ಮಗುನಲ್ಲಿ ಒಂಥರ ಹೇಳ್ಕೊಳಕ್ ಆಗದೆ ಇರೋ ಒಂದು ಫ್ರಸ್ಟ್ರೇಷನ್ ಬರುತ್ತೆ. ಎಲ್ಲದಕ್ಕೂ ಕಿರ್ಚಾಡುತ್ತೆ. ಆ ಮಗು ನಗು ಅನ್ನೋದೇ ಮರ್ತೋಗುತ್ತೆ. ನಿಮ್ಮ ಮಗು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂದ್ರೆ ಮಕ್ಕಳ ಮುಂದೆ ಯಾವತ್ತೂ ಜಗಳ ಆಡಬೇಡಿ. ಮತ್ತೆ ಮಗುಗೆ ಫ್ಯಾಮಿಲಿ ಟೈಮ್ ಕೊಡಿ. ಫ್ಯಾಮಿಲಿ ಟೈಮ್ ಅಂದ್ರೆ ಏನು? ಪ್ರತಿದಿನ ಒಂದು 10 ನಿಮಿಷ ಆದ್ರೂ ಮಗು ಜೊತೆ ಕೂತ್ಕೊಂಡು, ಅಪ್ಪ ಅಮ್ಮ ಮಕ್ಕಳು ಕೂತ್ಕೊಂಡು ಆ ದಿನದ್ದು ಎಲ್ಲ ಡಿಸ್ಕಸ್ ಮಾಡಬೇಕು. ಮತ್ತೆ ಒಂದು ಮೀಲ್ ಆದ್ರೂ ಮಗು ಜೊತೆ ಮಾಡಬೇಕು. ಬ್ರೇಕ್ಫಾಸ್ಟ್ ಆದ್ರೂ ಸರಿ, ಲಂಚ್ ಆದ್ರೂ ಸರಿ, ಡಿನ್ನರ್ ಆದ್ರೂ ಸರಿ, ಒಂದು ಮೀಲ್ ಮಗು ಜೊತೆ ಮಾಡಿದ್ರೆ ಮಗುಗೆ ಕಾನ್ಫಿಡೆನ್ಸ್ ಇರುತ್ತೆ. ಮತ್ತೆ ಮಾನಸಿಕವಾಗಿ ತುಂಬಾ ಆರೋಗ್ಯವಾಗಿರುತ್ತೆ. ತುಂಬಾ ಕಾನ್ಫಿಡೆಂಟ್ ಆಗಿ ಮಗು ಇರುತ್ತೆ. ಥ್ಯಾಂಕ್ ಯು.